ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಪ್ರಪಂಚದ ಪ್ರಮುಖ ಸಂಘಟನೆಗಳ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನ ಚರ್ಚೆ ಮಾಡ್ತಾ ಹೋಗೋಣ. ಇದೊಂದು 360 ಸೆಷನ್ ಆಗಿದೆ. ಅಂದರೆ ಈ ಸೆಷನಲ್ಲಿ ಅಂತಾರಾಷ್ಟ್ರೀಯ ಸಂಘಟನೆಗಳು, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಪ್ರತಿಯೊಂದು ಅಂಶಗಳನ್ನು ಚರ್ಚೆ ಮಾಡ್ತಾ ಹೋಗ್ತೀವಿ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಪ್ರತಿ ಪರೀಕ್ಷೆಗೆ ಒಂದು ಟ್ರೆಂಡಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ಟಾಪಿಕ್ ಆಗಿದ್ದು ಎಲ್ಲ ಪರೀಕ್ಷೆಗಳಲ್ಲೂ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳು ಖಂಡಿತವಾಗಿ ಇರುತ್ತೆ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ನಮ್ಮ ಸೆಷನ್ ಪ್ರಾರಂಭಿಸುವ ಮೊದಲು ನಮ್ಮ ಚಾನಲ್ ಮೊದಲು ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ಗೆ ಹೋಗೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ. ನ್ಯಾಟೋ ಇದೆಯಲ್ಲ, ನ್ಯಾಟೋದ ಕೇಂದ್ರ ಕಚೇರಿ ಇರೋದು ಎಲ್ಲಿ? ನ್ಯಾಟೋ ಅಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಸೊ ನ್ಯಾಟೋ ಇದೆಯಲ್ಲ, ನ್ಯಾಟೋ ಅಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಕೇಳಿದ್ರೆ ಬ್ರಸೆಲ್ಸ್ನಲ್ಲಿ. ಬ್ರಸೆಲ್ಸ್ ಯಾವ ದೇಶದಲ್ಲಿದೆ ಕೇಳಿದ್ರೆ ಬೆಲ್ಜಿಯಂ ದೇಶದಲ್ಲಿದೆ. ಸೊ ಬೆಲ್ಜಿಯಂ ದೇಶದ ಬ್ರಸೆಲ್ಸ್ ಇದರ ಕೇಂದ್ರ ಕಚೇರಿಯಾಗಿದೆ. ಇದರ ಬಗ್ಗೆ ಇಂಪಾರ್ಟೆಂಟ್ ಅಂಶಗಳು ಏನು ಕೇಳಿದ್ರೆ ಇದರ ಸ್ಥಾಪನೆ ಆಗಿದ್ದು ಯಾವಾಗ? ನ್ಯಾಟೋ ಸ್ಥಾಪನೆ ಆಗಿದ್ದು 4 ಏಪ್ರಿಲ್ 1949ರಲ್ಲಿ ಸ್ಥಾಪನೆ ಆಯಿತು. ಇದರ ಸದಸ್ಯ ರಾಷ್ಟ್ರಗಳು, ನ್ಯಾಟೋದ ಸದಸ್ಯ ರಾಷ್ಟ್ರಗಳು ಎಷ್ಟು ಅಂತ ಕೇಳ್ಬೋದು. ಸದಸ್ಯ ರಾಷ್ಟ್ರಗಳ ಸಂಖ್ಯೆ 32. ಇಲ್ಲೊಂದು ಕುತೂಹಲಕಾರಿ ಅಂಶ ಇದೆ. ಹಾಗಾದರೆ 32ನೇ ದೇಶ ಯಾವುದು? ನ್ಯಾಟೋ ಸದಸ್ಯ ರಾಷ್ಟ್ರವಾದ 32ನೇ ದೇಶ ಯಾವುದು ಅಂತ ಕೇಳ್ಬೋದು. ನೋಡಿ ಸ್ನೇಹಿತರೆ, 32ನೇ ದೇಶ 2024ರಲ್ಲಿ ಜಾಯ್ನ್ ಆಗುತ್ತೆ ನ್ಯಾಟೋವನ್ನು. ಯಾವ ದೇಶ ಕೇಳಿದ್ರೆ ಸ್ವೀಡನ್. ನೋಟ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದೆ. ಸ್ವೀಡನ್ ನ್ಯಾಟೋಗೆ 32ನೇ ಸದಸ್ಯ ರಾಷ್ಟ್ರವಾಗಿ ಆಯ್ಕೆ ಆಯಿತು. ಇದರ ಇನ್ನೊಂದು ಪ್ರಮುಖ ಅಂಶ ಏನು ಕೇಳಿದ್ರೆ ಇದರ ಮಹಾಸಚಿವರು ಅಥವಾ ನ್ಯಾಟೋದ ಮುಖ್ಯಸ್ಥರು ಯಾರು ಕೇಳಿದ್ರೆ ಪ್ರಸ್ತುತ ಮಾರ್ಕ್ ರೂಟೆ ಇದಾರಲ್ಲ, ಇವರು ನ್ಯಾಟೋದ ಮುಖ್ಯಸ್ಥರು. ಇವರು ನೆದರ್ಲ್ಯಾಂಡ್ ದೇಶದವರು. ಸೊ ಈ ಎಲ್ಲ ಅಂಶಗಳು ಕೂಡ ಗೊತ್ತಿರಲಿ. ಎರಡನೇ ಪ್ರಶ್ನೆ ಹೋಗೋಣ. ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಇದರ ಕೇಂದ್ರ ಕಚೇರಿ ಇರುವ ಸ್ಥಳ ಯಾವುದು? ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ. ಸರಿಯಾದ ಉತ್ತರ ಜಿನೇವಾದಲ್ಲಿ ಇರುವಂಥದ್ದು. ಜಿನೇವಾ ಯಾವ ದೇಶದಲ್ಲಿದೆ ಕೇಳಿದ್ರೆ ಸ್ವಿಟ್ಜರ್ಲ್ಯಾಂಡ್. ಸ್ವಿಟ್ಜರ್ಲ್ಯಾಂಡ್ ದೇಶದ ಜಿನೇವಾದಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, WHO. ಸೊ ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಕೇಂದ್ರ ಕಚೇರಿ ಇರೋದು ಜಿನೇವಾದಲ್ಲಿ. ಇದು ಸ್ಥಾಪನೆ ಆಗಿದ್ದು ಯಾವಾಗ? ಹಾಗಾದರೆ WHO ಸ್ಥಾಪನೆ ಆಗಿದ್ದು 7th ಏಪ್ರಿಲ್ 1948. 1948 ಏಪ್ರಿಲ್ 7ರಂದು ಸ್ಥಾಪನೆ ಆಯಿತು. ಸೊ ಇದರ ಮಹಾನಿರ್ದೇಶಕರು, ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ, WHO ಮಹಾನಿರ್ದೇಶಕರು ಯಾರು ಕೇಳಿದ್ರೆ ಟೆಡ್ರೋಸ್ ಎಡ್ಹೆನಾಮ್ ಅಂತೇಳಿ. ಟೆಡ್ರೋಸ್ ಎಡ್ಹೆನಾಮ್. ಇದರ ಮುಖ್ಯಸ್ಥರು ಮತ್ತು ಮಹಾನಿರ್ದೇಶಕರು. WHO ಸದಸ್ಯ ರಾಷ್ಟ್ರಗಳ ಸಂಖ್ಯೆ, ಇದೊಂದು ವಿಶಾಲವಾದ ಪ್ರಮಾಣದಲ್ಲಿ ಹರಡಿಕೊಂಡಂಥ ಒಂದು ಅಂತಾರಾಷ್ಟ್ರೀಯ ಸಂಘಟನೆ. ಸೊ ಇದರ ಸದಸ್ಯ ರಾಷ್ಟ್ರಗಳು ಆಲ್ಮೋಸ್ಟ್ ಪ್ರಪಂಚದ ಎಲ್ಲ ದೇಶಗಳು, 194 ದೇಶಗಳು ಇದರ ಸದಸ್ಯ ರಾಷ್ಟ್ರಗಳಾಗಿವೆ. ಭಾರತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಸೇರಿದ್ದು 1948ಅಲ್ಲಿ. ಸ್ಥಾಪನೆ ಆದಾಗಲೇ ಭಾರತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಜಾಯ್ನ್ ಆಗಿತ್ತು. ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್ ಇದರ ಕೇಂದ್ರ ಕಚೇರಿ ಎಲ್ಲಿದೆ? ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವ ಬ್ಯಾಂಕ್ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಕೇಳಿದ್ರೆ ವಾಷಿಂಗ್ಟನ್ DC ಯಾವ ದೇಶದಲ್ಲಿದೆ? ತುಂಬ ಈಸಿಯಾಗಿ ಗೊತ್ತಾಗುತ್ತೆ, ಅಮೆರಿಕದಲ್ಲಿ ಇರುವಂಥದ್ದು. ಹಾಗಾದರೆ ವರ್ಲ್ಡ್ ಬ್ಯಾಂಕ್ ಬಗ್ಗೆ ಇರುವಂತಹ ಕುತೂಹಲಕಾರಿ ಅಂಶಗಳು ಏನು ಅಂತ ನೋಡ್ತಾ ಹೋದರೆ, ವರ್ಲ್ಡ್ ಬ್ಯಾಂಕ್ 1944ರ ಬ್ರಿಟನ್ ವುಡ್ಸ್ ಸಮ್ಮೇಳನದಲ್ಲಿ ಇದನ್ನು ಒಂದು ಜಾರಿಗೆ ತರಲಾಯಿತು.
ನೋಡಿ, ವರ್ಲ್ಡ್ ಬ್ಯಾಂಕ್ ಸ್ಥಾಪನೆಗೆ ಯಾವ ಸಮ್ಮೇಳನ ಪೂರಕವಾಗಿ ಕೆಲಸ ಮಾಡ್ತು ಅಂತ ಕೇಳಿದ್ರೆ 1944ರ ಬ್ರಿಟನ್ ವುಡ್ಸ್ ಸಮ್ಮೇಳನ. ಮೋಸ್ಟ್ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. 1944ರ ಬ್ರಿಟನ್ ವುಡ್ಸ್ ಸಮ್ಮೇಳನದಲ್ಲಿ ವಿಶ್ವ ಬ್ಯಾಂಕ್ ಸ್ಥಾಪನೆಯ ಮುದ್ರೆಯನ್ನು ಒತ್ತಲಾಯಿತು. ಇದರ ಕೇಂದ್ರ ಕಚೇರಿ ಇರೋದು ವಾಷಿಂಗ್ಟನ್ ಡಿಸಿಯಲ್ಲಿ. ಅಧ್ಯಕ್ಷರು ಯಾರು ಕೇಳಿದ್ರೆ ಅಜಯ್ ಬಂಗಾ. ತುಂಬಾ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ವರ್ಲ್ಡ್ ಬ್ಯಾಂಕ್ನ ಅಧ್ಯಕ್ಷರು, ಪ್ರಸ್ತುತ ಅಧ್ಯಕ್ಷರು ಅಜಯ್ ಬಂಗಾ. ಇದರ MD ಮತ್ತು CEO ಯಾರು ಹಾಗಾದ್ರೆ? MD ಮತ್ತು CEO ಅಂಶುಲಾ ಕಾಂತ್ ಅಂತ. ಅಂಶುಲಾ ಕಾಂತ್. ಇದರ MD ಮತ್ತು CEO ಅಂಶುಲಾ ಕಾಂತ್. ಸದಸ್ಯ ರಾಷ್ಟ್ರಗಳು 180 ದೇಶಗಳು. ಯುನೆಸ್ಕೋದ ಕೇಂದ್ರ ಕಚೇರಿ ಇರುವ ಸ್ಥಳ ಯಾವುದು? ಯುನೆಸ್ಕೋ, ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್. ಯುನೆಸ್ಕೋ ಅಂದ್ರೆ ಏನು? ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆ ಇದು. ಎಜುಕೇಷನಲ್, ಸೈಂಟಿಫಿಕ್ and cultural organization. ಯುನೆಸ್ಕೋ ಅಂದರೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್. ಸೊ ಯುನೆಸ್ಕೋದ ಕೇಂದ್ರ ಕಚೇರಿ ಎಲ್ಲಿದೆ, ಹೆಡ್ ಕ್ವಾರ್ಟರ್ ಎಲ್ಲಿದೆ ಕೇಳಿದ್ರೆ ಪ್ಯಾರಿಸ್ನಲ್ಲಿದೆ. ಪ್ಯಾರಿಸ್ ಫ್ರಾನ್ಸ್ ದೇಶದಲ್ಲಿ ಇರುವಂಥದ್ದು, ಫ್ರಾನ್ಸ್ನ ರಾಜಧಾನಿ ಇದು. ಸೊ ಪ್ಯಾರಿಸ್ನಲ್ಲಿ ಇದರ ಕೇಂದ್ರ ಕಚೇರಿ ಇರುವಂಥದ್ದು. ಯುನೆಸ್ಕೋದ ಬಗ್ಗೆ ಇಂಪಾರ್ಟೆಂಟ್ ಇಶ್ಯೂಸ್ಗಳನ್ನು ಬಗ್ಗೆ ನೋಡ್ತಾ ಹೋದರೆ, ಇಂಪಾರ್ಟೆಂಟ್ ಅಂಶಗಳನ್ನ ನೋಡ್ತಾ ಹೋದರೆ, ಇದರ ಸ್ಥಾಪನೆ ಆಗಿದ್ದು ಯಾವಾಗ? ಫಸ್ಟ್ ಆಫ್ ಆಲ್ 16 ನವೆಂಬರ್ 1945ರಲ್ಲಿ ಯುನೆಸ್ಕೋ ಸ್ಥಾಪನೆ ಆಯಿತು. ಯುನೆಸ್ಕೋದ ಮಹಾಸಚಿವರು ಯಾರು? ರಷ್ಯಾ ದೇಶದವರು ಇವರು. ಮಹಾಸಚಿವರು ಯಾರು ಕೇಳಿದ್ರೆ ಖಾಲಿದ್ ಅಲ್ ಇನಾನಿ. ಖಾಲಿದ್ ಅಲ್ ಇನಾನಿ. ಸೊ ಇವರು ರಷ್ಯಾದವರು. ಇವರು ಪ್ರಸ್ತುತ ಯುನೆಸ್ಕೋದ ಮಹಾಸಚಿವರಾಗಿದ್ದಾರೆ. ಇದರ ಸದಸ್ಯ ದೇಶಗಳ ಸಂಖ್ಯೆ 194 ಸದಸ್ಯ ದೇಶಗಳ ಸಂಖ್ಯೆ ಮತ್ತು 11 ಸಹಯೋಗಿ ಸದಸ್ಯ ದೇಶಗಳು ಕೂಡ ಇದ್ದಾವೆ. ಇನ್ನು ಭಾರತ 1946ರಲ್ಲಿ ಯುನೆಸ್ಕೋನ ಜಾಯ್ನ್ ಆಯಿತು. ಭಾರತ ಜಾಯ್ನ್ ಆಗಿದ್ದು 1946ಅಲ್ಲಿ, ಗೊತ್ತಿರಲಿ. ಯುನೆಸ್ಕೋದ ರಿಪೋರ್ಟ್ ಗ್ಲೋಬಲ್ ಎಜುಕೇಷನಲ್ ಮಾನಿಟರಿಂಗ್ ರಿಪೋರ್ಟ್ ಅನ್ನು ಇದು ಹೊರಡಿಸುತ್ತೆ. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ICC, ನೋಡಿ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಕೂಡ ICC ಅಂತೀವಿ, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟಿಗೆ ಕೂಡ ICC ಅಂತಲೇ ಕರಿತೀವಿ. ಸೊ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಕೇಳಿದ್ದಾರೆ. ಸರಿಯಾದ ಉತ್ತರ, ಇದರ ಕೇಂದ್ರ ಕಚೇರಿ ಇರೋದು ಹೇಗ್ನಲ್ಲಿ. ಹೇಗ್ ನೆದರ್ಲ್ಯಾಂಡ್ ದೇಶದಲ್ಲಿ ಬರುತ್ತೆ. ನೆದರ್ಲ್ಯಾಂಡ್ ದೇಶದ ಹೇಗ್ನಲ್ಲಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಇಲ್ಲೇ ಇದೆ. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ನ ಕೇಂದ್ರ ಕಚೇರಿ ಇರೋದು. ಇದರ ಪ್ರಮುಖ ಅಂಶಗಳು, ಇದರ ಸ್ಥಾಪನೆ ಆಗಿದ್ದು 2002ರಲ್ಲಿ. 2002ರಲ್ಲಿ ಸ್ಥಾಪನೆ ಆಯಿತು. ಇದರ ಅಧ್ಯಕ್ಷ ತೊಮೊಕೋ ಅಕಾನೆ. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ನ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಗೊತ್ತಿರಲಿ, ತೊಮೊಕೋ ಅಕಾನೆ. ಇದರ ಅಧ್ಯಕ್ಷರು. ಸದಸ್ಯ ದೇಶಗಳು 125. ಸೊ 125ನೇ ಸದಸ್ಯ ದೇಶ ಯಾವುದು ಕೇಳಿದ್ರೆ ಯುಕ್ರೇನ್. 2025ರಲ್ಲಿ, ಈ ವರ್ಷ ಜಾಯ್ನ್ ಆಗಿರುವಂಥದ್ದು ಇದು ಯುಕ್ರೇನ್. ಸೊ ಈ ಒಂದು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಇದೆಯಲ್ಲ, ಇದು ದ ರೋಮ್ ಸ್ಟ್ಯಾಚ್ಯೂಟ್ ಎನ್ನುವಂಥ ಹೆಸರಿನ ಅಂತಾರಾಷ್ಟ್ರೀಯ ಸಂಧಿಯ ಮೂಲಕ ಇದು ರೂಪುಗೊಂಡಿರುವಂಥದ್ದು. ದ ರೋಮ್ ಸ್ಟ್ಯಾಚ್ಯೂಟ್.
ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADB ಅಂತ ನಾವು ಕರಿತೀವಲ್ಲ, ಇದರ ಕೇಂದ್ರ ಕಚೇರಿ ಎಲ್ಲಿರುವಂಥದ್ದು? ಸರಿಯಾದ ಉತ್ತರ, ಇದರ ಕೇಂದ್ರ ಕಚೇರಿ ಮನಿಲಾದಲ್ಲಿದೆ. ಮನಿಲಾ ಫಿಲಿಪೈನ್ಸ್ ದೇಶದಲ್ಲಿ ಕಂಡುಬರುತ್ತೆ. ಫಿಲಿಪೈನ್ಸ್ ದೇಶದ ಮನಿಲಾದಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದರ ಕೇಂದ್ರ ಕಚೇರಿ ಇರುವಂಥದ್ದು. ಇದರ ಸ್ಥಾಪನೆಯಾಗಿದ್ದು ಯಾವಾಗ ನೋಡಿದ್ರೆ, ಸ್ಥಾಪನೆಯಾಗಿದ್ದು 19 ಡಿಸೆಂಬರ್ 1966ರಲ್ಲಿ ಸ್ಥಾಪನೆ ಆಯಿತು. ಸದಸ್ಯ ದೇಶಗಳ ಸಂಖ್ಯೆ, ಸದಸ್ಯ ರಾಷ್ಟ್ರಗಳು ಎಷ್ಟು ಕೇಳಿದ್ರೆ 69. ಇದರ ಪ್ರಸ್ತುತ ಅಧ್ಯಕ್ಷರು ಯಾರು? ಮಸಾತೋ ಕಾಂಡಾ. ಮಸಾತೋ ಕಾಂಡಾ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಪ್ರಸ್ತುತ ಅಧ್ಯಕ್ಷರು. ಇವರು ಜಪಾನ್ ದೇಶದವರು. ಭಾರತ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಸಂಸ್ಥಾಪಕ ಸದಸ್ಯ ರಾಷ್ಟ್ರಗಳಲ್ಲಿ ಒಂದು. ಈ ಅಂಶ ಕೂಡ ಗೊತ್ತಿರಲಿ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಥವಾ IMF. ಸೊ ಇದರ ಕೇಂದ್ರ ಕಚೇರಿ ಇರುವಂಥದ್ದು ವಾಷಿಂಗ್ಟನ್ DC USA ದೇಶದಲ್ಲಿ ಬರುತ್ತೆ. USA ವಾಷಿಂಗ್ಟನ್ DCಯಲ್ಲಿ IMFನ ಕೇಂದ್ರ ಕಚೇರಿ ಇರುವಂಥದ್ದು. ಇದರ ಬಗ್ಗೆ ಪ್ರಮುಖ ಅಂಶಗಳನ್ನು ನೋಡ್ತಾ ಹೋದರೆ 27 ಡಿಸೆಂಬರ್ ಸ್ಥಾಪನೆಯಾಗಿದ್ದು. 27 ಡಿಸೆಂಬರ್ 1945ರಲ್ಲಿ ಇದು ಸ್ಥಾಪನೆ ಆಯಿತು. ಕೇಂದ್ರ ಕಚೇರಿ ವಾಷಿಂಗ್ಟನ್ DC. ಸದಸ್ಯ ದೇಶಗಳು, ಸದಸ್ಯ ರಾಷ್ಟ್ರಗಳು ಎಷ್ಟು? ಹಾಗಾದರೆ ಸದಸ್ಯ ದೇಶಗಳು ಎಷ್ಟು ಕೇಳಿದ್ರೆ 191 ಸದಸ್ಯ ದೇಶಗಳು IMFನ ಸದಸ್ಯ ದೇಶಗಳು. ಇದರ ಪ್ರಬಂಧ ನಿರ್ದೇಶಕ ಯಾರು ಕೇಳಿದ್ರೆ ಕ್ರಿಸ್ಟಲಿನಾ ಜಾರ್ಜಿವಾ. ತುಂಬ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಇದು ಅಂತಾರಾಷ್ಟ್ರೀಯ ಮುದ್ರೆ ಇದಕ್ಕೆ ಇದಾಗಿದೆ ಕೇಳಿದ್ರೆ ಜುಲೈ 1944ರಲ್ಲಿ ನ್ಯೂ ಹ್ಯಾಂಪ್ಶೈರ್ನಲ್ಲಿ ಇದಕ್ಕೆ ಒಂದು ಅಂತಾರಾಷ್ಟ್ರೀಯ ಮುದ್ರೆ ದೊರೆಯಿತು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ಗೆ. ಯುರೋಪಿಯನ್ ಯೂನಿಯನ್ ಇದರ ಕೇಂದ್ರ ಕಚೇರಿ ಇರುವುದು ಎಲ್ಲಿ? ಯುರೋಪಿಯನ್ ಯೂನಿಯನ್. ಸೊ ಇದರ ಕೇಂದ್ರ ಕಚೇರಿ ಇರುವಂಥದ್ದು ಬ್ರಸೆಲ್ಸ್ನಲ್ಲಿ. ಬ್ರಸೆಲ್ಸ್ ಎಲ್ಲಿ ಕಂಡು ಬರುತ್ತೆ ಕೇಳಿದ್ರೆ ಬೆಲ್ಜಿಯಂನಲ್ಲಿ ಇದೆ. ಇದು ಬೆಲ್ಜಿಯಂನ ಬ್ರಸೆಲ್ಸ್ನಲ್ಲಿ ಯುರೋಪಿಯನ್ ಯೂನಿಯನ್ನ ಕೇಂದ್ರ ಕಚೇರಿ ಇರುವಂಥದ್ದು. ಸೊ ಇದರ ಇದು ಸ್ಥಾಪನೆಯಾಗಿದೆ ಯಾವಾಗ ಕೇಳಿದ್ರೆ ನವೆಂಬರ್ 1, 1993ರಲ್ಲಿ ಸ್ಥಾಪನೆ ಆಯಿತು ಯುರೋಪಿಯನ್ ಯೂನಿಯನ್. ಹಾಗೇನೆ ಇದರ ಸದಸ್ಯ ದೇಶಗಳು 25. ಸದಸ್ಯ ರಾಷ್ಟ್ರಗಳ ಸಂಖ್ಯೆ 25. ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ ಸದಸ್ಯ ದೇಶಗಳ ಸಂಖ್ಯೆ 27 ಇದು. ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ ಉರ್ಸುಲಾ ವಾನ್ ಡೆರ್ ಲೆಯೆನ್ ಅಂತೇಳಿ. ಅಧ್ಯಕ್ಷರು ಉರ್ಸುಲಾ ವಾನ್ ಡೆರ್ ಲೆಯೆನ್ ಅಂತೇಳಿ ಇದರ ಅಧ್ಯಕ್ಷರು. ಇದರ ಸಂಸ್ಥಾಪಕ ಅಧ್ಯಕ್ಷರು ರಾಬರ್ಟ್ ಮಸ್ಸೋಲೋ ಅಂತೇಳಿ. ಇದರ ಪರಿಷತ್ನ ಅಧ್ಯಕ್ಷರು ಆಂಟೋನಿಯೋ ಕೋಸ್ಟಾ ಅಂತೇಳಿ. ಇದರ ಅಧಿಕಾರಿಕ ಮುದ್ರೆ ಏನು ಕೇಳಿದ್ರೆ ಯೂರೋ. ಅಂದರೆ ಯಾವ ಒಂದು ಕರೆನ್ಸಿ ಇಲ್ಲಿ ಚಾಲನೆಯಲ್ಲಿ ಇರೋದು ಕೇಳಿದ್ರೆ ಯೂರೋ. ಶಾಂಘೈ ಸಹಯೋಗ ಸಂಘಟನೆ, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಸರಿಯಾದ ಉತ್ತರ, ಇದರ ಕೇಂದ್ರ ಕಚೇರಿ ಇರೋದು ಬೀಜಿಂಗ್ನಲ್ಲಿ, ಚೀನಾ ದೇಶದ ಬೀಜಿಂಗ್. ಶಾಂಘೈ ಸಹಯೋಗ ಸಂಘಟನೆ ಅಥವಾ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್. ಹಾಗಾದರೆ ಇದರ ಸ್ಥಾಪನೆ ಆಗಿದ್ದು ಯಾವಾಗ? ಸ್ಥಾಪನೆ ಆಗಿದ್ದು 15 ಜೂನ್ 2001ರಲ್ಲಿ. ಇದರ ಸ್ಥಾಪನೆ ಆಗಿದ್ದು
15 ಜೂನ್ 2001ರಲ್ಲಿ. ಕೇಂದ್ರ ಕಚೇರಿ ಚೀನಾದ ಬೀಜಿಂಗ್. ಇದರ ಮಹಾಸಚಿವರು, ಒಂದೊಂದು ಸಂಸ್ಥೆಯ ಮುಖ್ಯಸ್ಥರ ಹೆಸರನ್ನು ಒಂದೊಂದು ರೀತಿಯಾಗಿ ಕರೀತಾರೆ. ಸೊ ಶಾಂಘಾಯಿ ಸಹಯೋಗ ಸಂಘಟನೆಯ ಮುಖ್ಯಸ್ಥರನ್ನ ಮಹಾಸಚಿವರು ಅಂತ ಕರೀತಾರೆ. ಯಾರು ಕೇಳಿದ್ರೆ ನುರ್ಲಾನಾ ಎರ್ಮೆ ಕಬಾಯೇವ ಅಂತೇಳಿ. ನುರಲಾನಾ ಎರಬೆ ಕಬಾಯೇವ ಇದರ ಮಹಾಸಚಿವರು. ಸದಸ್ಯ ದೇಶಗಳು ಎಷ್ಟು? ಸದಸ್ಯ ರಾಷ್ಟ್ರಗಳು 10. ಭಾರತ 2017ರಲ್ಲಿ ಜಾನ್ ಆಯಿತು. ಶಾಂಘಾಯಿ ಸಹಯೋಗ ಸಂಘಟನೆಗೆ ಭಾರತ ಸೇರಿದ್ದು ಎಷ್ಟರಲ್ಲಿ ಕೇಳಿದ್ರೆ 2017ರಲ್ಲಿ. ಈ ಎಲ್ಲ ಅಂಶಗಳು ಕೂಡ ಗೊತ್ತಿರಲಿ. ಬ್ರಿಕ್ಸ್ ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಬ್ರಿಕ್ಸ್ ಅಂದರೆ ನೋಡಿ, ಇಲ್ಲಿ ಬ್ರಿಕ್ಸ್ ಅನ್ನೋದು ಎಷ್ಟು ದೇಶಗಳು ಇದೆ ಅಂತೇಳಿ ಆಮೇಲೆ ನೋಡೋಣ. ಇದರ ಕೇಂದ್ರ ಕಚೇರಿಯನ್ನು ಮೊದಲೇ ನೋಡ್ಕೊಳ್ಳೋಣ. ಬ್ರಿಕ್ಸ್ನ ಕೇಂದ್ರ ಕಚೇರಿ ಇರುವುದು ಶಾಂಘಾಯಿನಲ್ಲಿ, ಚೀನಾ ದೇಶದ ಶಾಂಘಾಯಿನಲ್ಲಿ ಬ್ರಿಕ್ಸ್ನ ಕೇಂದ್ರ ಕಚೇರಿ ಇದೆ. ಬ್ರಿಕ್ಸ್ ಅಂದರೆ ನೋಡಿ, ಹೆಸರೇ ತೋರಿಸುತ್ತೆ. ಬ್ರಿಕ್ಸ್ ಅಂದರೆ ಏನು ಕೇಳಿದ್ರೆ ಬ್ರೆಜಿಲ್, ಇಂಡಿಯಾ, ಚೀನಾ, ದಕ್ಷಿಣ ಆಫ್ರಿಕಾ. ಬ್ರೆಜಿಲ್, ದಕ್ಷಿಣ ಆಫ್ರಿಕಾ, ಇನ್ನೊಂದು ಅಕ್ಷರ ಬಿಟ್ವಿ, ಯಾವುದು ಕೇಳಿದ್ರೆ ಆರ್ ಅಂದರೆ ರಷ್ಯಾ. ಇವು ಪ್ರಮುಖ ದೇಶಗಳಾಗಿದ್ದಾವೆ, ಬ್ರಿಕ್ಸ್ನ ಪ್ರಮುಖ ದೇಶಗಳು. ಬ್ರಿಕ್ಸ್ 10 ದೇಶಗಳ ಸಮೂಹವನ್ನು ಒಳಗೊಂಡಿದೆ ಪ್ರಸ್ತುತ. ಸದಸ್ಯ ರಾಷ್ಟ್ರಗಳು ಪ್ರಸ್ತುತ ಇರುವಂಥದ್ದು 10. ಪ್ರಾರಂಭಿಸಿದಾಗ ಈ 5 ದೇಶಗಳು ಪ್ರಾರಂಭಿಸಿದ್ದು ಬ್ರಿಕ್ಸ್. ಬ್ರೆಜಿಲ್, ಇಂಡಿಯಾ, ಚೀನಾ, ದಕ್ಷಿಣ ಆಫ್ರಿಕಾ, ರಷ್ಯಾ ಸೇರಿ ಪ್ರಾರಂಭಿಸಿದ್ದು. ಪ್ರಸ್ತುತ 10 ರಾಷ್ಟ್ರಗಳಿದ್ದಾವೆ. ಪ್ರಸ್ತುತ ದೇಶಗಳ ಬಗ್ಗೆ ನೋಡ್ತಾ ಹೋದರೆ ಹೊಸ ದೇಶಗಳು ರಷ್ಯಾ, ಈಜಿಪ್ಟ್, ಇಥಿಯೋಪಿಯಾ, ಇರಾನ್, ಇಂಡೋನೇಷ್ಯಾ ಮತ್ತು UAE ಸಂಯುಕ್ತ ಅರಬ್ ಎಮಿರೇಟ್ಸ್ ಇದೆಯಲ್ಲ, ಇವು ಕೂಡ ಜಾಯ್ನ್ ಆಗಿದ್ದಾವೆ. ಬ್ರಿಕ್ಸ್ ಶಿಖರ ಸಮ್ಮೇಳನ 2025 ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ನಡೀತು. ಇದು ಕೂಡ ಗೊತ್ತಿರಲಿ. ಬ್ರಿಕ್ಸ್ನ 10ನೇ ಸದಸ್ಯ ರಾಷ್ಟ್ರ ಯಾವುದು ಕೇಳಿದ್ರೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಬ್ರಿಕ್ಸ್ 10ನೇ ಸದಸ್ಯ ರಾಷ್ಟ್ರ ಇಂಡೋನೇಷ್ಯಾ. ಯಾಕಂದರೆ ಇದು ಈ ವರ್ಷ ಜಾಯ್ನ್ ಆಗಿರುವಂಥದ್ದು 2025ನಲ್ಲಿ. ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಇದರ ಕೇಂದ್ರ ಕಚೇರಿಯಲ್ಲಿದೆ. ಸರಿ ಉತ್ತರ ಪ್ಯಾರಿಸ್, ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ಇರುವಂಥದ್ದು. ಸೊ ಇದರ ಬಗ್ಗೆ ಪ್ರಮುಖ ಅಂಶಗಳನ್ನು ನೋಡ್ತಾ ಹೋದರೆ, ಈ ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಇದೆಯಲ್ಲ, ಇದು ಪ್ರಾರಂಭವಾಗಿದ್ದು ಅಥವಾ ಇದರ ಸ್ಥಾಪನೆಯಾಗಿದ್ದು ಯಾವಾಗ ಕೇಳಿದ್ರೆ 28 ಜುಲೈ 1919 ಸ್ಥಾಪನೆಯಾಗಿದ್ದು. ಇದರ ಕೇಂದ್ರ ಕಚೇರಿ ಪ್ಯಾರಿಸ್, ಫ್ರಾನ್ಸ್. ಇದರ ಅಧ್ಯಕ್ಷರು ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ ವಿಲಿ ಬೆನ್ಸ್ ಇದರ ಅಧ್ಯಕ್ಷರು. ಇವರು ಸ್ವಿಟ್ಜರ್ಲೆಂಡ್ ದೇಶದವರು. ಸ್ವಿಟ್ಜರ್ಲೆಂಡ್ ದೇಶದ ವಿಲಿ ಬೆನ್ಸ್ ಅವರು ಇದರ ಅಧ್ಯಕ್ಷರಾಗಿದ್ದಾರೆ. ಇದರ ಮಹಾಸಚಿವರು ಯಾರು ಕೇಳಿದ್ರೆ ಡಯಾನಾ ಮೇರಿ ವಾರಲ್ ಇದರ ಅಧ್ಯಕ್ಷರು. ಸದಸ್ಯ ದೇಶಗಳು ಎಷ್ಟಾಗಾದ್ರೆ? ಸದಸ್ಯ ದೇಶಗಳು 85 ಕಂಟ್ರೀಸ್ ಸದಸ್ಯ ದೇಶಗಳಾಗಿದ್ದಾವೆ. ವಿಶ್ವ ವನ್ಯಜೀವಿ ಕೋಶ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ? ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್, WWF ಅಂತ ನಾವೇನು ಕರಿತೀವಿ, ವರ್ಲ್ಡ್
ವೈಲ್ಡ್ ಲೈಫ್ ಫಂಡ್ WWF. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಕೇಳಿದ್ರೆ ಗ್ಲ್ಯಾಂಡ್ನಲ್ಲಿ. ಗ್ಲ್ಯಾಂಡ್ ಎಲ್ಲಿದೆ ಕೇಳಿದ್ರೆ ಇದು ಸ್ವಿಟ್ಜರ್ಲೆಂಡಲ್ಲಿ ಇರುವಂಥದ್ದು. ಸ್ವಿಟ್ಜರ್ಲೆಂಡ್ನ ಗ್ಲ್ಯಾಂಡ್ನಲ್ಲಿ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ನ ಕೇಂದ್ರ ಕಚೇರಿ ಇರೋದು. ಇದು ಶುರುವಾಗಿದ್ದು 29 ಏಪ್ರಿಲ್ 1961. 29 ಏಪ್ರಿಲ್ 1961ರಲ್ಲಿ ಇದು ಶುರುವಾಗಿದ್ದು. ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ ಇದರ ಅಧ್ಯಕ್ಷರು ಆದಿಲ್ ನಜಮ್. ಆದಿಲ್ ನಜಮ್ ಇದರ ಪ್ರಸ್ತುತ ಅಧ್ಯಕ್ಷರು. ಇದರ ಮಹಾನಿರ್ದೇಶಕರು ಯಾರು ಕೇಳಿದ್ರೆ ಕರ್ಸ್ಟನ್ ಜೂಯಿಟ್. ಕರ್ಸ್ಟನ್ ಶೂಯಿಟ್. ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಇದರ ಕೇಂದ್ರ ಕಚೇರಿಯಲ್ಲಿದೆ. IOC ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ. ಇದರ ಕೇಂದ್ರ ಕಚೇರಿ ಇರೋದು ಲುಸಾನೆಯಲ್ಲಿ. ಲುಸಾನೆ ಎಲ್ಲಿ ಬರುತ್ತೆ ಕೇಳಿದ್ರೆ ಸ್ವಿಟ್ಜರ್ಲೆಂಡಲ್ಲಿ ಬರುತ್ತೆ. ಲುಸಾನೆಯಲ್ಲಿರುವಂಥದ್ದು ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ. ಸೊ ಇದು ಸ್ಥಾಪನೆ ಆಗಿದ್ದು ಯಾವಾಗ? ಸ್ಥಾಪನೆ ಆಗಿದ್ದು 23 ಜೂನ್ 1894ರಲ್ಲಿ ಸ್ಥಾಪನೆ ಆಯಿತು. ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ ತುಂಬ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಅಧ್ಯಕ್ಷರು ಕಿಸ್ಟಿ ಕಾವೆಂಟ್ರಿ. ಕಿಸ್ಟಿ ಕಾವೆಂಟ್ರಿ ಇದರ ಅಧ್ಯಕ್ಷರು. ಕ್ರಿಸ್ಟಿ ಕಾವೆಂಟ್ರಿ ಜಿಂಬಾಬ್ವೆ ದೇಶದವರು. ವರ್ಲ್ಡ್ ಫುಡ್ ಪ್ರೋಗ್ರಾಮ್. WFP ಅಂತ ನಾವಿಂದು ಕರಿತೀವಿ. ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಸರಿ ಉತ್ತರ, ಇದರ ಕೇಂದ್ರ ಕಚೇರಿ ರೋಮಲ್ಲಿರುವಂಥದ್ದು, ಇಟಲಿ ದೇಶದ ರೋಮ್ನಲ್ಲಿ ಇದರ ಕೇಂದ್ರ ಕಚೇರಿ ಇರುವಂಥದ್ದು. ವರ್ಲ್ಡ್ ಫುಡ್ ಪ್ರೋಗ್ರಾಮ್ನ ಕೇಂದ್ರ ಕಚೇರಿ ಸ್ಥಾಪನೆಯಾಗಿದ್ದು 19 ಡಿಸೆಂಬರ್ 1961ರಲ್ಲಿ ಇದು ಸ್ಥಾಪನೆ ಆಯಿತು. ಇದರ CEO ಯಾರು ಕೇಳಿದ್ರೆ ಸಿಂಡಿ ಮೆಕ್ಕೆನ್. ಇದರ CEO. ಇದಕ್ಕೆ 2020ರಲ್ಲಿ ನೊಬೆಲ್ ಅವಾರ್ಡ್ ಕೂಡ ದೊರೆಯಿತು ಈ ಒಂದು ಸಂಸ್ಥೆಗೆ. ಹಸಿವನ್ನು ನಿರ್ಮೂಲನೆ ಮಾಡುವಲ್ಲಿ ಇದು ತೆಗೆದುಕೊಂಡಂಥ ತೀರ್ಮಾನಗಳನ್ನು ಆಧರಿಸಿ 2020ರಲ್ಲಿ ವರ್ಲ್ಡ್ ಫುಡ್ ಪ್ರೋಗ್ರಾಮ್ WFPಗೆ ನೊಬೆಲ್ ಅವಾರ್ಡ್ ಕೂಡ ಆಯಿತು. ಸಾರ್ಕ್ನ ಕೇಂದ್ರ ಕಚೇರಿ ಇರುವ ಸ್ಥಳ ಯಾವುದು? ಸಾರ್ಕ್ ಅಂದರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತೇಳಿ ಸಾರ್ಕ್. ಸೊ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಕೇಳಿದ್ರೆ ಕಾಠ್ಮಂಡು, ನೇಪಾಳ ದೇಶದ ಕಾಠ್ಮಂಡುವಿನಲ್ಲಿ ಇದರ ಕೇಂದ್ರ ಕಚೇರಿ ಇರುವಂಥದ್ದು. ಸಾರ್ಕ್ನ ಕೇಂದ್ರ ಕಚೇರಿ ಇರುವುದು. ಸೊ ಇದು ಸ್ಥಾಪನೆ ಆಗಿದ್ದು ಯಾವಾಗ? ಸ್ಥಾಪನೆ ಆಗಿದ್ದು 8 ಡಿಸೆಂಬರ್ 1985ರಲ್ಲಿ ಇದು ಸ್ಥಾಪನೆ ಆಗಿದ್ದು. 8 ಡಿಸೆಂಬರ್ 1985ರಲ್ಲಿ ಸಾರ್ಕ್ನ ಸ್ಥಾಪನೆ ಆಯಿತು. ಇದರ ಕೇಂದ್ರ ಕಚೇರಿ ನೇಪಾಳದ ಕಾಠ್ಮಂಡು. ಇದರ ಮಹಾಸಚಿವರು ಯಾರು ಕೇಳಿದ್ರೆ ಮಹಾಸಚಿವರು ಮೊಹಮ್ಮದ್ ಗುಲಾಮ್ ಸರ್ವರ್. ಮೊಹಮ್ಮದ್ ಗುಲಾಮ್ ಸರವರ್ ಇದರ ಸಾರ್ಕ್ನ ಮಹಾಸಚಿವರು. ಸಾರ್ಕ್ನ ಸದಸ್ಯ ದೇಶಗಳು ಸಾರ್ಕ್ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಕೇಳಿದ್ರೆ 8. ಯಾವುದ್ಯಾವುದು ಕೇಳಿದ್ರೆ ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಭೂತಾನ್, ಭಾರತ, ಮಾಲ್ಡೀವ್ಸ್, ನೇಪಾಳ, ಪಾಕಿಸ್ತಾನ ಮತ್ತು ಶ್ರೀಲಂಕಾ. ಅಫ್ಘಾನಿಸ್ತಾನ, ಬಾಂಗ್ಲಾದೇಶ್, ಭೂತಾನ್, ಭಾರತ, ಮಾಲ್ಡೀವ್ಸ್, ನೇಪಾಳ, ಪಾಕಿಸ್ತಾನ ಮತ್ತು ಶ್ರೀಲಂಕಾ. 2007ರಲ್ಲಿ ಕೊನೆಯ ಸದಸ್ಯ ರಾಷ್ಟ್ರ ಅಂದರೆ 8ನೇ ಸದಸ್ಯ ರಾಷ್ಟ್ರ 2007ರಲ್ಲಿ ಅಫ್ಘಾನಿಸ್ತಾನ ಆಯಿತು.
8ನೇ ಸದಸ್ಯ ರಾಷ್ಟ್ರ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇದರ ಕೇಂದ್ರ ಕಚೇರಿ ಇರುವ ಸ್ಥಳ ಯಾವುದು? ಸರಿ ಉತ್ತರ ಜಿನೆವಾ. ಜಿನೆವಾ ಯಾವ ದೇಶದಲ್ಲಿದೆ? ಸ್ವಿಟ್ಜರ್ಲೆಂಡ್ ದೇಶದಲ್ಲಿದೆ. ಸ್ವಿಟ್ಜರ್ಲೆಂಡ್ ದೇಶದಲ್ಲಿರುವಂಥದ್ದು. ಸೊ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ILO ಇದರ ಬಗ್ಗೆ ಪ್ರಮುಖ ಅಂಶಗಳನ್ನು ನೋಡ್ತಾ ಹೋದರೆ ಇದು 11 ಏಪ್ರಿಲ್ 1919ರಲ್ಲಿ ಸ್ಥಾಪನೆಯಾಗಿದ್ದು. 11 ಏಪ್ರಿಲ್ 1919ರಲ್ಲಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಸ್ಥಾಪನೆ ಆಯಿತು. ಕೇಂದ್ರ ಕಚೇರಿ ಜಿನೆವಾದಲ್ಲಿರುವಂಥದ್ದು. ಇದರ ಡೈರೆಕ್ಟರ್ ಜನರಲ್ ಯಾರು ಕೇಳಿದ್ರೆ ಗಿಲ್ಬರ್ಟ್ ಎಫ್ ಹೊಂಗಬೋ. ಗಿಲ್ಬರ್ಟ್ ಎಫ್ ಹೊಂಗಬೋ ಇದರ ಡೈರೆಕ್ಟರ್ ಜನರಲ್ ಆಗಿದ್ದಾರೆ. ಇದಕ್ಕೆ 1969ರಲ್ಲಿ ನೊಬೆಲ್ ಶಾಂತಿ ಪುರಸ್ಕಾರ ದೊರೆತಿದೆ. ನೋಟ್ ಮಾಡ್ಕೊಳ್ಳಿ. 1969ರಲ್ಲಿ ಇದಕ್ಕೆ ನೊಬೆಲ್ ಶಾಂತಿ ಪುರಸ್ಕಾರ ದೊರೆತಿದೆ. 1922ರಲ್ಲಿ ILO ಸಂಚಾಲಕ ನಿಕಾಯ ಪ್ರಾರಂಭ ಆಗಿರುವಂಥದ್ದು. ಭಾರತ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ನ ಮೊದಲ ಕಾರ್ಯಾಲಯದ ಅಂದರೆ ಸೇರಿದ ವರ್ಷ 1928. UNEP ಅಂದರೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್. ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಥವಾ UNEP ಇದರ ಕೇಂದ್ರ ಕಚೇರಿ ಇರುವ ಸ್ಥಳ ಯಾವುದು? ಸರಿಯಾದ ಉತ್ತರ ನೈರೋಬಿ. ಕೀನ್ಯಾ ದೇಶದಲ್ಲಿ ಕಂಡುಬರುತ್ತೆ. ಸೊ ಈ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಇದೆಯಲ್ಲ, ಇದರ ಬಗ್ಗೆ ಹೇಳೋದಾದರೆ ಇದು ಸ್ಥಾಪನೆಯಾಗಿದ್ದು 5 ಜೂನ್ 1972ರಲ್ಲಿ ಸ್ಟಾಕ್ಹೋಮ್ನಲ್ಲಿ ಇದರ ಸ್ಥಾಪನೆ ಆಗುತ್ತೆ. ಸ್ಟಾಕ್ಹೋಮ್ನಲ್ಲಿ ಇದರ ಒಂದು ಪ್ರಾರಂಭಕ್ಕೆ ಒಂದು ಅಧಿಸೂಚನೆಯನ್ನು ನೀಡಲಾಗುತ್ತೆ. ಇದರ ಕೇಂದ್ರ ಕಚೇರಿ ಹೇಳಿದಾಗೆ ನೈರೋಬಿಯಲ್ಲಿರುವಂಥದ್ದು. ಇದರ ಕಾರ್ಯಕಾರಿ ನಿರ್ದೇಶಕ ಯಾರು? ಅಂತ ನೋಡ್ತಾ ಹೋದರೆ ಇಂಗರ್ ಆ್ಯಂಡರ್ಸನ್ ಅಂತೇಳಿ. ಇದರ ಕಾರ್ಯಕಾರಿ ನಿರ್ದೇಶಕರು. ಇದರ ಉದ್ದೇಶ ಏನು ಕೇಳಿದ್ರೆ ಪರಿಸರದ ಸಂರಕ್ಷಣೆ ಮತ್ತು ಮಾನವನ ಆ ಮೂಲಕ ವಿಕಾಸ ಮಾಡುವಂಥದ್ದು. UNEP ಇದೆಯಲ್ಲ, ಇದು ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ರಿಪೋರ್ಟ್ ಅನ್ನು ಕೂಡ ಜಾರಿಗೆ ತರುತ್ತೆ. ರೆಡ್ ಕ್ರಾಸ್ ಸಂಸ್ಥೆ, ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ಸಂಸ್ಥೆಯ ಕೇಂದ್ರ ಕಚೇರಿ ಇರುವ ಸ್ಥಳ ಯಾವುದು? ಸರಿಯಾದ ಉತ್ತರ ಇದರ ಕೇಂದ್ರ ಕಚೇರಿ ಇರುವುದು ಜಿನೇವಾದಲ್ಲಿ, ಸ್ವಿಟ್ಜರ್ಲೆಂಡ್ನ ಜಿನೇವಾದಲ್ಲಿ. ಸೊ ಇದು ಇಂಟರ್ನ್ಯಾಷನಲ್ ಕಮಿಟಿ ಆಫ್ ರೆಡ್ ಕ್ರಾಸ್, ICRC ಅಂತ ಇದನ್ನ ಕರಿತೀವಿ, ಇಂಟರ್ನ್ಯಾಷನಲ್ ಕಮಿಟಿ ಆಫ್ ರೆಡ್ ಕ್ರಾಸ್. ಸೊ ಇದು ಸ್ಥಾಪನೆ ಆಗಿದ್ದು ಯಾವಾಗ ಕೇಳಿದ್ರೆ 17 ಫೆಬ್ರವರಿ 1869ರಲ್ಲಿ ಇದು ಸ್ಥಾಪನೆ ಆಯಿತು. ಇದರ ಪ್ರಸ್ತುತ ಅಧ್ಯಕ್ಷರು ಮಿರ್ಜಾನಾ ಸ್ಪೋಲಾಜಾರಿಕಾ ಎಗರ್ ಅಂತೇಳಿ. ಹೆಸರೇ ಒಂಥರ ವಿಶೇಷವಾಗಿದೆ, ಮಿರ್ಜಾನಾ ಸ್ಪೋಲಾಜಾರಿಕ್ ಎಗರ್ ಅಂತೇಳಿ. ಇದು ಇವರ ಅಧ್ಯಕ್ಷರು. ಇದರ ಮಹಾಸಚಿವರು ಪಿಯರಿ ಕ್ರಯನೆ ಬುಹಲ್ ಅಂತೇಳಿ. ಇದಕ್ಕೆ ನೋಡಿ ವಿಶೇಷತೆ ಏನು ಕೇಳಿದ್ರೆ ICRC ಇದೆಯಲ್ಲ, ಇಂಟರ್ನ್ಯಾಷನಲ್ ಕಮಿಟಿ ಆಫ್ ರೆಡ್ ಕ್ರಾಸ್ಗೆ 3 ಬಾರಿ ನೊಬೆಲ್ ಅವಾರ್ಡ್ ಸಿಕ್ಕಿದೆ. 1917, 1944, 1963. 3 ಟೈಮ್ ಇದಕ್ಕೆ ನೊಬೆಲ್ ಅವಾರ್ಡ್ ಆಗಿದೆ. ನೋಟ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಪ್ರತಿ ವರ್ಷ 8 ಮೇ ಅಂದು ವಿಶ್ವ ರೆಡ್ ಕ್ರಾಸ್ ದಿನವನ್ನು ಆಚರಣೆ ಮಾಡ್ತೀವಿ. ಈ ಅಂಶ ಕೂಡ ಗೊತ್ತಿರಲಿ. ನಾಸಾದ ಕೇಂದ್ರ ಕಚೇರಿ ಇರುವ ಸ್ಥಳ ಯಾವುದು? ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಮ್ಯಾನೇಜ್ಮೆಂಟ್. ಸೊ ಇದರ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಅಂತ ಕೇಳಿದ್ರೆ ಸರಿಯಾದ ಉತ್ತರ ವಾಷಿಂಗ್ಟನ್ DC, ಅಮೇರಿಕದಲ್ಲಿ ಇರುವಂಥದ್ದು ವಾಷಿಂಗ್ಟನ್ DC.
ಇದರ ಬಗ್ಗೆ ಪ್ರಮುಖ ಅಂಶ ಏನು ಕೇಳಿದ್ರೆ, ಇದು ಪ್ರಾರಂಭ ಆಗಿದ್ದು ಅಕ್ಟೋಬರ್ 1 ಸ್ಥಾಪನೆ ಅಥವಾ ಪ್ರಾರಂಭ ಆಗಿದ್ದು ಅಕ್ಟೋಬರ್ 1 1958ರಲ್ಲಿ ಇದು ಸ್ಥಾಪನೆ ಆಯಿತು. ಇದರ ಕೇಂದ್ರ ಕಚೇರಿ ವಾಷಿಂಗ್ಟನ್ DC ಯಲ್ಲಿದೆ. ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ, ಪ್ರಸ್ತುತ ಅಧ್ಯಕ್ಷರು ತುಂಬ ಇಂಪಾರ್ಟೆಂಟ್. ನಾಸಾದ ಅಧ್ಯಕ್ಷರು ಯಾರು ಕೇಳಿದ್ರೆ ಝೆರೆಡ್ ಇಸಾಫ್ಮೆನ್. ಝೆರೆಡ್ ಇಸಾಫ್ಮೆನ್ ಇದರ ಅಧ್ಯಕ್ಷರು. ಇದರ ಮೋಟೋ ಏನು ಕೇಳಿದ್ರೆ, ಧ್ಯೇಯವಾಕ್ಯ ಅಥವಾ ಮೋಟೋ ಅಂತ ನಾವು ಕರಿತೀವಿ. ತುಂಬ ಇಂಪಾರ್ಟೆಂಟ್ ನಾಸಾದ ಮೋಟೋ, ಫಾರ್ ದ ಬೆನಿಫಿಟ್ ಆಫ್ ಆಲ್ ಅಂತೇಳಿ. ಫಾರ್ ದ ಬೆನಿಫಿಟ್ ಆಫ್ ಆಲ್ ಇದರ ಮೋಟೋ ಅಥವಾ ಧ್ಯೇಯವಾಕ್ಯ ಆಗಿದೆ ನಾಸಾದ್ದು. ಫೀಫಾ ಇದರ ಕೇಂದ್ರ ಕಚೇರಿ ಇರುವ ಸ್ಥಳ ಯಾವುದು? ಫೀಫಾ ಅಂದರೆ ಫುಟ್ಬಾಲ್ಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಫೀಫಾದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ನೋಡ್ತಾ ಹೋದರೆ, ಫೀಫಾ ತುಂಬ ಇಂಪಾರ್ಟೆಂಟ್ ಆರ್ಗನೈಸೇಷನ್ ಕೂಡ ಹೌದು. ಇದರ ಕೇಂದ್ರ ಕಚೇರಿ ಇರುವಂಥದ್ದು ಝೂರಿಕ್ನಲ್ಲಿ. ಝೂರಿಕ್ ಎಲ್ಲಿ ಕಂಡು ಬರುತ್ತೆ ಕೇಳಿದ್ರೆ ಸ್ವಿಟ್ಜರ್ಲ್ಯಾಂಡಲ್ಲಿ ಕಂಡು ಬರುತ್ತಿದ್ದು. ಸ್ವಿಟ್ಜರ್ಲ್ಯಾಂಡ್ನ ಝೂರಿಕ್ನಲ್ಲಿ ಫೀಫಾದ ಕೇಂದ್ರ ಕಚೇರಿ ಇದೆ. ಸೊ ಫೀಫಾ ಅಂದ್ರೇನು? ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಫುಟ್ಬಾಲ್ ಅಸೋಸಿಯೇಷನ್ ಅಂತೇಳಿ. ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಫುಟ್ಬಾಲ್ ಅಸೋಸಿಯೇಷನ್ ಅಂತೇಳಿ ಕೇಂದ್ರ ಕಚೇರಿ ಝೂರಿಕ್ನಲ್ಲಿದೆ. ಸ್ಥಾಪನೆ ಆಗಿದ್ದು ಯಾವಾಗ ಕೇಳಿದ್ರೆ, ಇದರ ಪ್ರಾರಂಭ ಆಗಿದ್ದು ಸ್ಥಾಪನೆ ಆಗಿದ್ದು 21 ಮೇ 1904ರಲ್ಲಿ ಇದರ ಸ್ಥಾಪನೆ ಆಗುತ್ತೆ. ಇದರ ಅಧ್ಯಕ್ಷರು ಯಾರು? ಇಂಪಾರ್ಟೆಂಟ್ ಇದೆ. ಫಿಫಾದ ಅಧ್ಯಕ್ಷರು ಯಾರು ಅಂತೇಳಿ ನೋಟ್ ಮಾಡ್ಕೊಳ್ಳಿ. ಅಧ್ಯಕ್ಷರು ಜಿಯಾನಿ ಇನ್ಫೆಂಟಿನೋ. ಇದರ ಅಧ್ಯಕ್ಷರು. ಮಹಾಸಚಿವರು ಮೇಟಿಯಾಸ್ ಗ್ರಾಫ್ಟ್ರಾಮ್ ಅಂತೇಳಿ. ಮೊದಲ ಫಿಫಾ ವರ್ಲ್ಡ್ ಕಪ್ ಆಗಿದ್ದು 1930ರಲ್ಲಿ ಉರುಗ್ವೆ ದೇಶದಲ್ಲಿ. ಫಸ್ಟ್ ಫಿಫಾ ವರ್ಲ್ಡ್ ಕಪ್ ಇದು. ಮೊದಲ ಮಹಿಳಾ ವಿಶ್ವಕಪ್ ಆಗಿದ್ದು, ಮಹಿಳಾ ವರ್ಲ್ಡ್ ಕಪ್, ಫಿಫಾ ಫಸ್ಟ್ ವುಮೆನ್ ವರ್ಲ್ಡ್ ಕಪ್ ಆಗಿದೆ ಯಾವಾಗ ಕೇಳಿದ್ರೆ 1991ನಲ್ಲಿ ಚೀನಾದಲ್ಲಿ. 2026ರ ವರ್ಲ್ಡ್ ಕಪ್ ಎಲ್ಲಿ ನಡೆಯುತ್ತೆ ಕೇಳಿದ್ರೆ ಅಮೆರಿಕ, ಮೆಕ್ಸಿಕೋ ಮತ್ತು ಕೆನಡಾದ ಸಹಯೋಗದೊಂದಿಗೆ 2026 ನೆಕ್ಸ್ಟ್ ಇಯರ್ ವರ್ಲ್ಡ್ ಕಪ್ ಆಗುತ್ತೆ, ಗಮನಿಸಿ. UNDP ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದರ ಕೇಂದ್ರ ಕಚೇರಿ ಇರುವಂಥದ್ದು ಎಲ್ಲಿ? ಸರಿಯಾದ ಉತ್ತರ ನ್ಯೂಯಾರ್ಕ್ನಲ್ಲಿ ಇರುವಂಥದ್ದು. ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದರ ಕೇಂದ್ರ ಕಚೇರಿ ಇರುವಂಥದ್ದು. ಸೊ ಇದು ಸ್ಥಾಪನೆ ಆಗಿದ್ದು ಯಾವಾಗ ಕೇಳಿದ್ರೆ, UNDP ಸ್ಥಾಪನೆ ಆಗಿದ್ದು ಯಾವಾಗ ಅಂದರೆ 22 ನವೆಂಬರ್ 1965ರಲ್ಲಿ ಇದರ ಸ್ಥಾಪನೆ ಆಗುತ್ತೆ. ಪ್ರಸ್ತುತ ಇದರ ಅಧ್ಯಕ್ಷರು ಅಚೀಮಾ ಸ್ಟೆನರ್ ಅಂತೇಳಿ. ಅಧ್ಯಕ್ಷರು ಅಚೀಮಾ ಸ್ಟೆನರ್ ಪ್ರಸ್ತುತ ಇದರ ಅಧ್ಯಕ್ಷರು. UNDP ಪ್ರತಿ ವರ್ಷ ಮಾನವ ವಿಕಾಸದ ರಿಪೋರ್ಟನ್ನು, ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟನ್ನು ಇದು ಜಾರಿ ಮಾಡುತ್ತೆ, ಗೊತ್ತಿರಲಿ. ಹ್ಯೂಮನ್ ಡೆವಲಪ್ಮೆಂಟ್ ಈ ರೀತಿ ಕೂಡ ಕೇಳ್ಬೋದು. ಪ್ರತಿ ವರ್ಷ ಮಾನವ ವಿಕಾಸದ ರಿಪೋರ್ಟನ್ನು ಬಿಡುಗಡೆ ಮಾಡೋದು ಯಾರು ಕೇಳಿದ್ರೆ UNDP, ಗೊತ್ತಿರಲಿ. UNDP ಪ್ರಮುಖವಾಗಿ ಇದು 2015ರಲ್ಲಿ ಸಂಯುಕ್ತ ರಾಷ್ಟ್ರದ ಮಹಾಸಭಾದಲ್ಲಿ ಇದು ಜಾರಿಯಾಗಿರುವಂಥದ್ದು. ಅಂದರೆ 2015ರಲ್ಲಿ ಇದರ ಪ್ರಮುಖ ಅಂಶಗಳು ಕೂಡ ಜಾರಿಯಾಯಿತು. ಸ್ಥಾಪನೆಯಾಗಿದ್ದು 1965ಅಲ್ಲಿ. WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದರ ಕೇಂದ್ರ ಕಚೇರಿ ಇರುವ ಸ್ಥಳ ಯಾವುದು? ಸರಿಯಾದ ಉತ್ತರ ಇದರ ಕೇಂದ್ರ ಕಚೇರಿ ಜಿನೇವಾದಲ್ಲಿ ಇರುವಂಥದ್ದು. ಸ್ವಿಟ್ಜರ್ಲೆಂಡ್ ದೇಶದ ಜಿನೇವಾದಲ್ಲಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದರ ಕೇಂದ್ರ ಕಚೇರಿ ಇದೆ. ಇದು ಗ್ಯಾಟ್ ಒಪ್ಪಂದದ ನಂತರ ಈ WTO ಜಾರಿಗೆ ಬಂದಿರುವಂಥದ್ದು. WTOಗೆ ಮೊದಲು ಗ್ಯಾಟ್ ಅಂತೇಳಿ ಕರೀತಾ ಇದ್ರು. ಗ್ಯಾಟ್ ಅಂದರೆ ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ ಆ್ಯಂಡ್ ಟ್ರೇಡ್.
ಮೊದಲು ಗ್ಯಾಟ್ ಅಂತ ಕರಿತಾ ಇದ್ರು, ನೆನಪಿರಲಿ. ಗ್ಯಾಟ್ ಅಂದರೆ ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ ಆ್ಯಂಡ್ ಟ್ರೇಡ್. ಸೊ ಗ್ಯಾಟ್ ಯಾವಾಗ ಶುರುವಾಗಿದ್ದು ಕೇಳಿದ್ರೆ 1947 ಸೊ WTO ಅನ್ನುವಂಥ ಹೆಸರಿಗೆ ಬಂದಿದ್ದು ಯಾವಾಗ ಕೇಳಿದ್ರೆ WTO ಸ್ಥಾಪನೆ ಆಗಿದ್ದು ಅಥವಾ WTO ಅನ್ನುವ ಹೆಸರಿಗೆ ಕನ್ವರ್ಟ್ ಆಗಿ ಬದಲಾಗಿದ್ದು ಯಾವಾಗ ಕೇಳಿದ್ರೆ ಜನವರಿ 1, 1995. ಆವರೆಗೆ ಅಂದರೆ 1947 1995ವರೆಗೆ ಇದರ ಹೆಸರು ಗ್ಯಾಟ್ ಅಂತೇಳಿ ಇತ್ತು. ಭಾರತ ಇದರ ಸದಸ್ಯ ರಾಷ್ಟ್ರ ಆಗಿದ್ದು 1995 ಅಂದರೆ WTO ಆದಮೇಲೆ. ಸೊ ಇದರ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 166. ಸದಸ್ಯ ರಾಷ್ಟ್ರಗಳು 166, 166. ಇದರ ಮಹಾಸಚಿವರು ನಾಗೋಜಿ ಒಕೋಂಜೋ ಇವೇಲಾ. ಮಹಾಸಚಿವರು ಯಾರು ಕೇಳಿದ್ರೆ ನಾಗೋಜಿ ಒಕೋಂಜೋ ಇವೇಲಾ ಅಂತೇಳಿ ಇವರ ಮಹಾಸಚಿವರು. ಯುನೈಟೆಡ್ ನೇಷನ್ಸ್ ಯುನೈಟೆಡ್ ನೇಷನ್ಸ್ನ ಕೇಂದ್ರ ಕಚೇರಿ ಇರುವ ಸ್ಥಳ ಯಾವುದು? ಸರಿ ಉತ್ತರ ನ್ಯೂಯಾರ್ಕ್, ಅಮೇರಿಕಾದ ನ್ಯೂಯಾರ್ಕ್ನಲ್ಲಿ ಇರುವಂಥದ್ದು. ವಿಶ್ವಸಂಸ್ಥೆ ಅಂತ ನಾವು ಕರಿತೀವಲ್ಲ, ವಿಶ್ವಸಂಸ್ಥೆ, ಯುನೈಟೆಡ್ ನೇಷನ್ಸ್ಗೆ ವಿಶ್ವಸಂಸ್ಥೆ ಅಂತಲೂ ಕೂಡ ಕರೆಯಲಾಗುತ್ತೆ. ಸೊ ಇದು ಪ್ರಾರಂಭ ಆಗಿದೆ ಯಾವಾಗ ಕೇಳಿದ್ರೆ ಎರಡನೇ ಮಹಾಯುದ್ಧದ ಭೀಕರತೆಯ ನಂತರ 26 ಜೂನ್ 1945 50 ರಾಷ್ಟ್ರಗಳು ಸೇರಿಕೊಂಡು ಯುನೈಟೆಡ್ ನೇಷನ್ಸನ್ನು ಪ್ರಾರಂಭ ಮಾಡ್ತವೆ. ಪ್ರಸ್ತುತ ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕ್ನಲ್ಲಿದೆ. ಅಕ್ಟೋಬರ್ 24 ಅಧಿಕಾರಿತವಾಗಿ ಅಂದರೆ 26 ಜೂನ್ರಲ್ಲಿ ಇದನ್ನು ಪ್ರಾರಂಭ ಮಾಡಬೇಕಂತ ನಿರ್ಧಾರ ಮಾಡಿದ್ರು ಕೂಡ 24 ಅಕ್ಟೋಬರ್ 1945 ಇದನ್ನು ಅಧಿಕೃತವಾಗಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಇಂಟರ್ಪೋಲ್ ಇದರ ಕೇಂದ್ರ ಕಚೇರಿ ಇರೋದು ಇಲ್ಲಿ. ಇಂಟರ್ಪೋಲ್ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್. ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಕೇಳಿದ್ರೆ ಲಿಯೋನಾದಲ್ಲಿ. ಲಿಯೋನಾ ಎಲ್ಲಿದೆ ಕೇಳಿದ್ರೆ ಫ್ರಾನ್ಸ್ ದೇಶದಲ್ಲಿದೆ. ಸೊ ಇಂಟರ್ಪೋಲ್ನ ಪ್ರಮುಖ ಅಂಶಗಳ ಬಗ್ಗೆ ನೋಡ್ತಾ ಹೋದರೆ ಇಂಟರ್ಪೋಲ್ ಇದು ಅಂತಾರಾಷ್ಟ್ರೀಯವಾಗಿ ಅಪರಾಧಗಳನ್ನು ನಿಯಂತ್ರಣ ಮಾಡುವಂಥ ಒಂದು ಪ್ರಮುಖ ಸಂಸ್ಥೆ. 1956 ಇದರ ಹೆಸರನ್ನು ಇಂಟರ್ಪೋಲ್ ಅಂತ ಚೇಂಜ್ ಮಾಡಲಾಯಿತು. ಅದಕ್ಕಿಂತ ಮೊದಲು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಕಮಿಷನ್ ಅಂತೇಳಿ ಇದರ ಹೆಸರಿತ್ತು. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಕಮಿಷನ್ ಅಂತೇಳಿ ಹೆಸರಿತ್ತು. 1956 ಇದರ ಹೆಸರು ಇಂಟರ್ಪೋಲ್ ಆಯಿತು. ಇಂಟರ್ಪೋಲ್ ಅಂದ್ರೇನು? ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್. ಇದರ ಮಹಾಸಚಿವರು ಯಾರು ಕೇಳಿದ್ರೆ ಇಂಟರ್ಪೋಲ್ನ ಮಹಾಸಚಿವರು ಯಾರು ಕೇಳಿದ್ರೆ ವಾಲ್ಡೆಸಿ ಉರ್ಕಿಜಾ ಅಂತೇಳಿ. ವಾಲ್ಡೆಸಿ ಉರ್ಕಿಜಾ. ಇದರ ಅಧ್ಯಕ್ಷರು ಲುಕಾಸ್ ಫಿಲಿಪ್. ಅಧ್ಯಕ್ಷರು ಲುಕಾಸ್ ಫಿಲಿಪ್. ಸೊ ಇಂಟರ್ಪೋಲ್ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ 196 ಸದಸ್ಯ ರಾಷ್ಟ್ರಗಳ ಸಂಖ್ಯೆ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ICJ ಅಂತ ನಾವು ಇನ್ನು ಕರಿತೀವಿ. ಇದರ ಕೇಂದ್ರ ಕಚೇರಿಯಲ್ಲಿದೆ ICJ. ಸೊ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಸರಿಯಾದ ಉತ್ತರ ದ ಹೇಗ್. ಎಲ್ಲಿದೆ ಇದು? ನೆದರ್ಲ್ಯಾಂಡಲ್ಲಿ ಕಂಡುಬರುತ್ತೆ. ನೆದರ್ಲ್ಯಾಂಡ್ ದೇಶದ ದಿ ಹೇಗ್ನಲ್ಲಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಕಂಡುಬರುತ್ತೆ. ಇದರ ಅಧ್ಯಕ್ಷರು ಯುಜಿ ಇವಾಸಾವಾ ಅಂತೇಳಿ. ಅಧ್ಯಕ್ಷರು ಯಾರು? ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನ ಅಧ್ಯಕ್ಷರು ಯುಜಿ ಇವಾಸಾವಾ. ಯುಜಿ ಇವಾಸಾವಾ ಯಾವ ದೇಶದವರು ಇವರು? ಹೆಸರು ಕೇಳಿದ್ರೆ ಗೊತ್ತಾಗುತ್ತೆ, ಜಪಾನ್ ದೇಶದವರು. ಸೊ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನ ಭಾರತದ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದವರು ನಾಗೇಂದ್ರ ಸಿಂಹ. ನೆನಪಿರಲಿ, ನಾಗೇಂದ್ರ ಸಿಂಹ ಒಮ್ಮೆ
ಭಾರತದಿಂದ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾಗಿ ಹೋಗಿದ್ರು. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ಇದು ನೋಟ್ ಮಾಡ್ಕೊಳ್ಳಿ. ISA ಇದರ ಕೇಂದ್ರ ಕಚೇರಿ ಇರುವ ಸ್ಥಳ ಯಾವುದು? ಸರಿಯಾದ ಉತ್ತರ ಗುರುಗ್ರಾಮ, ಭಾರತದಲ್ಲಿ ಇರುವಂಥದ್ದು. ಇದರ ಕೇಂದ್ರ ಕಚೇರಿ ಹರಿಯಾಣ ರಾಜ್ಯದಲ್ಲಿ ಕಂಡುಬರುತ್ತಿದ್ದು, ಹರಿಯಾಣದ ಗುರುಗ್ರಾಮದಲ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇದರ ಕೇಂದ್ರ ಕಚೇರಿ ಇರುವಂಥದ್ದು. ಇದರ ಸ್ಥಾಪನೆಯಾಗಿದ್ದು 30 ನವೆಂಬರ್ 2015 ಇದರ ಸ್ಥಾಪನೆಯಾಗಿದ್ದು, ಕೇಂದ್ರ ಕಚೇರಿ ಗುರುಗ್ರಾಮ, ಹರಿಯಾಣದ್ದು. ಮಹಾನಿರ್ದೇಶಕರು ಆಶೀಬ್ ಖನ್ನಾ. ಮಹಾನಿರ್ದೇಶಕರು ಆಶೀಬ್ ಖನ್ನಾ, ಗೊತ್ತಿರಲಿ ಇದು. ಆಶೀಬ್ ಖನ್ನಾ ಇದರ ಮಹಾನಿರ್ದೇಶಕರು. ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ FATF ಇದರ ಕೇಂದ್ರ ಕಚೇರಿಯಲ್ಲಿದೆ. ಸರಿಯಾದ ಉತ್ತರ ಪ್ಯಾರಿಸ್ನಲ್ಲಿ ಇರುವಂಥದ್ದು, ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಇರುವಂಥದ್ದು. ಸೊ ಇದು 1989ರಲ್ಲಿ ಇದರ ಒಂದು ಸ್ಥಾಪನೆ ಆಗುತ್ತೆ. ಇದರ ಪ್ರಮುಖ ಉದ್ದೇಶ ಏನು ಕೇಳಿದ್ರೆ, ಆತಂಕವಾದಿಗಳಿಂದ ಅಂದರೆ ಆರ್ಥಿಕ ಆತಂಕವಾದಿಗಳಿಂದ ದೇಶಗಳನ್ನ ರಕ್ಷಿಸುವಂಥದ್ದು. ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ ಎಲಿಸ್ ಡಿ ಆಂಡಾ ಮಾಡ್ರೆಝೋ. ಅಲಿಸ್ ಡಿ ಆಂಡ್ರಾ ಮಾರ್ಟೆಝೋ ಇದರ ಅಧ್ಯಕ್ಷರಾಗಿದ್ದಾರೆ. ಭಾರತ 2006ರಲ್ಲಿ ಇದಕ್ಕೆ ಪಟ್ಟಿಗೆ ಸೇರಿದ್ರು ಕೂಡ 2010ರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸದಸ್ಯ ರಾಷ್ಟ್ರವಾಯಿತು. ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್, ಫಿಡೆ ಅಂತ ನಾವೇನು ಕರಿತೀವಲ್ಲ, ಫಿಡೆ ಅಂದರೆ ವರ್ಲ್ಡ್ ಚೆಸ್ ಫೆಡರೇಷನ್. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಕೇಳಿದ್ರೆ ಲುಸಾನೆಯಲ್ಲಿರುವಂಥದ್ದು. ಲುಸಾನೆ ಸ್ವಿಟ್ಜರ್ಲ್ಯಾಂಡಲ್ಲಿ ಇದೆ. ಸ್ವಿಟ್ಜರ್ಲ್ಯಾಂಡ್ನ ಲುಸಾನೆಯಲ್ಲಿ ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್, ವರ್ಲ್ಡ್ ಚೆಸ್ ಫೆಡರೇಷನ್ನ ಕೇಂದ್ರ ಕಚೇರಿ ಇರುವಂಥದ್ದು. ಇದು ಸ್ಥಾಪನೆಯಾಗಿದ್ದು ಯಾವಾಗ? 20 ಜುಲೈ 1924ರಲ್ಲಿ ಇದು ಸ್ಥಾಪನೆ ಆಯಿತು. ಅಧ್ಯಕ್ಷರು ಯಾರು ಕೇಳಿದ್ರೆ ಆರ್ಕಡಿ ಡವಾರ್ಕೋವಿಚ್. ರಷ್ಯಾದವರು ಇದರ ಅಧ್ಯಕ್ಷರು. ಫಿಡೆ ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ಅಧ್ಯಕ್ಷರು. ಇದರ ಉಪಾಧ್ಯಕ್ಷರು ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಉಪಾಧ್ಯಕ್ಷರು ಯಾರು ಕೇಳಿದ್ರೆ ವಿಶ್ವನಾಥನ್ ಆನಂದ್, ಭಾರತದವರು. ವಿಶ್ವನಾಥನ್ ಆನಂದ್ ಕೇಳ್ಬೋದು. ಫಿಡೆ ಇದರ ಉಪಾಧ್ಯಕ್ಷರು ಯಾರು? ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ನ ಉಪಾಧ್ಯಕ್ಷರು ಯಾರು ಕೇಳ್ಬೋದು. ವಿಶ್ವನಾಥನ್ ಆನಂದ್ ಗೊತ್ತಿರಲಿ. ಇಂಟರ್ನ್ಯಾಷನಲ್ ಎಕನಾಮಿಕ್ ಫೋರಂ, WEF, ವರ್ಲ್ಡ್ ಎಕನಾಮಿಕ್ ಫೋರಂ. ಇದು ವರ್ಲ್ಡ್ ಎಕನಾಮಿಕ್ ಫೋರಂ, ಇದು WEF, ಇಂಟರ್ನ್ಯಾಷನಲ್ ಅಲ್ಲ, ವರ್ಲ್ಡ್ ಎಕನಾಮಿಕ್ ಫೋರಂ. ವರ್ಲ್ಡ್ ಎಕನಾಮಿಕ್ ಫೋರಂನ ಕೇಂದ್ರ ಕಚೇರಿ ಇರುವ ಸ್ಥಳ ಯಾವುದು? ಸರಿಯಾದ ಉತ್ತರ ಕೊಲೋಗನಿ ಅಂತೇಳಿ. ಕೊಲೋಗನಿ ಜಿನೇವಾದಲ್ಲಿ ಕಂಡು ಬರುವಂಥದ್ದು. ಇದು ಜಿನೇವಾದ ಕೊಲೋಗನಿ, ಸ್ವಿಟ್ಜರ್ಲ್ಯಾಂಡಲ್ಲಿ ಇದೆ. ಇದರ ಕಾರ್ಯಕಾರಿ ಅಧ್ಯಕ್ಷರು ಯಾರು ಕೇಳಿದ್ರೆ ಕಾರ್ಯಕಾರಿ ಅಧ್ಯಕ್ಷರು ಪೀಟರ್ ಬ್ರೆಬೆಕ್ ಲೆಟ್ಮೆತ್. ಪೀಟರ್ ಬೆಬೆತ್ ಲೆಟ್ಮೆಕ್ ಅಂತೇಳಿ ಕಾರ್ಯಕಾರಿ ಅಧ್ಯಕ್ಷರು. ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್. ವರ್ಲ್ಡ್ ಎಕನಾಮಿಕ್ ಫೋರಂನ ಅಧ್ಯಕ್ಷರು ಯಾರು ಕೇಳಿದ್ರೆ ಬಾರ್ಜ್ ಬ್ರೆಂಡೆ ಅಂತೇಳಿ. ಬಾರ್ಜ್ ಬ್ರೆಂಡೆ ಸ್ಥಾಪನೆಯಾಗಿದ್ದು ಯಾವಾಗ ಇದು ಕೇಳಿದ್ರೆ 24 ಜನವರಿ 1971.
ವಾಡಾ ಇದರ ಕೇಂದ್ರ ಕಚೇರಿ ಇರುವುದು ಇಲ್ಲಿ. ವಾಡಾ ವಾಡಾ ಅಂದರೆ ವರ್ಲ್ಡ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ. ವರ್ಲ್ಡ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ ಕೇಂದ್ರ ಕಚೇರಿ ಇರುವುದು ಮಾಂಟ್ರಿಯಲ್ನಲ್ಲಿ, ಕೆನಡಾ ದೇಶದಲ್ಲಿ ಕಂಡುಬರುತ್ತಿದ್ದು. ಕೆನಡಾದ ಮಾಂಟ್ರಿಯಲ್ನಲ್ಲಿ ಕೇಂದ್ರ ಕಚೇರಿ ಇರುವಂಥದ್ದು. ವಾಡಾದ ಬಗ್ಗೆ ಮಾತಾಡ್ತಾ ಹೋದರೆ, ವಾಡಾ ಇದೆಯಲ್ಲ, ವಾಡಾದ ಅಧ್ಯಕ್ಷರು ವಿಟೋಲ್ಡ್ ಬಾಂಕಾ ಅಂತೇಳಿ. ವಿಟೋಲ್ಡ್ ಬಾಂಕಾ ಇದರ ಅಧ್ಯಕ್ಷರು. ಪೋಲೆಂಡ್ ದೇಶದವರು ಇವರು. ವಿಟೋಲ್ಡ್ ಬಾಂಕಾ ಪೋಲೆಂಡ್ ದೇಶದವರು, ಇದರ ಅಧ್ಯಕ್ಷರು. ಸ್ಥಾಪನೆಯಾಗಿದ್ದು ಯಾವಾಗ ಅಂದರೆ 10 ನವೆಂಬರ್ 1999, 1999 ಇದು ಸ್ಥಾಪನೆ ಆಯಿತು. ಮಾಂಟ್ರಿಯಲ್ ಇದರ ಕೇಂದ್ರ ಕಚೇರಿ. ಉಪಾಧ್ಯಕ್ಷರು ಯಾಂಗ್ ಅಂತೇಳಿ, ಚೀನಾದವರು. ವರ್ಲ್ಡ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿಯ ಕೆಲಸ ಏನು ಕೇಳಿದ್ರೆ, ಪ್ರಪಂಚದ ಯಾವುದೇ ದೇಶದ ಅಂತಾರಾಷ್ಟ್ರೀಯ ಅಥವಾ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಯಾರಾದರೂ ಕೂಡ ಡೋಪಿಂಗ್ಗೆ ಒಳಗಾದರೆ, ಅಂದರೆ ಯಾರಾದರೂ ಕೂಡ ಮಾದಕ ವ್ಯಸನಗಳಿಗೆ ಅಥವಾ ಉತ್ತೇಜಕಗಳನ್ನು ತೆಗೆದುಕೊಂಡ್ರೆ ಅಂಥವರನ್ನು ಕಂಡುಹಿಡಿಯುವುದು ಮತ್ತು ಅಂಥವರಿಗೆ ನಿರ್ಬಂಧವನ್ನು ವಿಧಿಸುವಂಥದ್ದು. ವಿಪೋ ಇದರ ಕೇಂದ್ರ ಕಚೇರಿಯಲ್ಲಿದೆ. ವಿಪೋ ಅಂದರೆ ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್. ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಇದರ ಕೇಂದ್ರ ಕಚೇರಿ ಇರೋದು ಜಿನೇವಾದಲ್ಲಿ. ಜಿನೇವಾದಲ್ಲಿ ತುಂಬ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ನ ಕೇಂದ್ರ ಕಚೇರಿ ಇದೆ, ನೋಟ್ ಮಾಡ್ಕೊಳ್ಳಿ. ಸೊ ಇದು ಸ್ಥಾಪನೆಯಾಗಿದ್ದು 14 ಜುಲೈ 1967 ಇದರ ಸ್ಥಾಪನೆ ಆಗಿತ್ತು. ಇದರ ಕೇಂದ್ರ ಕಚೇರಿ ಜಿನೇವಾದಲ್ಲಿದೆ. ಮಹಾಸಚಿವರು ಯಾರು? ಮಹಾಸಚಿವರು ಯಾರು ಅಂದರೆ ಡೆರೆನ್ ಟೆಂಗ್. ಡೆರೆನ್ ಟೆಂಗ್ ಇದರ ಮಹಾಸಚಿವರು. ಡೆರೆನ್ ಟೆಂಗ್. ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ FIH. ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ನ ಕೇಂದ್ರ ಕಚೇರಿಯಲ್ಲಿದೆ. ಸರಿಯಾದ ಉತ್ತರ ಇದು ಲುಸಾನೆಯಲ್ಲಿರುವಂಥದ್ದು, ಸ್ವಿಟ್ಜರ್ಲ್ಯಾಂಡ್ ದೇಶದ ಲುಸಾನೆಯಲ್ಲಿ. ಸ್ಥಾಪನೆಯಾಗಿದ್ದು ಯಾವಾಗ ಇದು? ಸ್ಥಾಪನೆಯಾಗಿದ್ದು 7 ಜನವರಿ 1924 ಇದರ ಸ್ಥಾಪನೆ ಆಯಿತು. ಇದರ ಅಧ್ಯಕ್ಷರು, ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ಅಧ್ಯಕ್ಷರು ಯಾರು ಕೇಳಿದ್ರೆ ತಯ್ಯಬ್ ಇಕಾರಾಮ್. ತಯ್ಯಬ್ ಇಕಾರಾಮ್ ಇದರ ಪ್ರಸ್ತುತ ಅಧ್ಯಕ್ಷರು. ಇದರ CEO ಯಾರು ಕೇಳಿದ್ರೆ ಥಿಯರಿ ವೆಯಿಲ್. ಥಿಯರಿ ವೆಯಿಲ್ ಇದರ ಪ್ರಸ್ತುತ CEO ಆಗಿದ್ದಾರೆ. ಏಷ್ಯಾ ಫುಟ್ಬಾಲ್ ಕಾನ್ಫೆಡರೇಷನ್ ಇದರ ಕೇಂದ್ರ ಕಚೇರಿ ಇರುವ ಸ್ಥಳ ಯಾವುದು? AFC. ಏಷ್ಯಾ ಫುಟ್ಬಾಲ್ ಕಾನ್ಫೆಡರೇಷನ್ ಕೇಂದ್ರ ಕಚೇರಿ ಇರುವುದು ಕೌಲಾಲಂಪುರದಲ್ಲಿ, ಮಲೇಷಿಯಾ ದೇಶದ ಕೌಲಾಲಂಪುರ. ಇದು ಸ್ಥಾಪನೆಯಾಗಿದ್ದು ಮೇ 7, 1954 ಇದರ ಸ್ಥಾಪನೆ ಆಯಿತು. ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ ಸಲ್ಮಾನ್ ಬಿನ್ ಇಬ್ರಾಹಿಂ ಅಲ್ ಖಲೀಫಾ. ಸಲ್ಮಾನ್ ಬಿನ್ ಇಬ್ರಾಹಿಂ ಅಲ್ ಖಲೀಫಾ ಇದರ ಪ್ರಸ್ತುತ ಅಧ್ಯಕ್ಷರು. ಇದರ ಮೋಟೋ ಇದೆ ನೋಡಿ, ಮೋಟೋ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಏಷ್ಯಾ ಫುಟ್ಬಾಲ್ ಕಾನ್ಫೆಡರೇಷನ್ 1 ಏಷ್ಯಾ 1 ಗೋಲ್ ಅಂತೇಳಿ. 1 ಏಷ್ಯಾ 1 ಗೋಲ್ ಇದರ ಧ್ಯೇಯವಾಕ್ಯ. ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ IEA ಇದರ ಕೇಂದ್ರ ಕಚೇರಿಯಲ್ಲಿದೆ. ಸರಿಯಾದ ಉತ್ತರ ಪ್ಯಾರಿಸ್ ಅಲ್ಲಿರುವಂಥದ್ದು, ಫ್ರಾನ್ಸ್ನ ಪ್ಯಾರಿಸಲ್ಲಿ. ಇದರ ಬಗ್ಗೆ ಹೇಳೋದಾದರೆ ಇದು ಸ್ಥಾಪನೆಯಾಗಿದ್ದು 1974 ಇದರ ಸ್ಥಾಪನೆ ಆಯಿತು.
ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ. ಕೇಂದ್ರ ಕಚೇರಿ ಫ್ರಾನ್ಸಲ್ಲಿ ಇರುವಂಥದ್ದು. ಸದಸ್ಯ ರಾಷ್ಟ್ರಗಳು 31 ಸದಸ್ಯ ರಾಷ್ಟ್ರಗಳು, 31 ಸದಸ್ಯ ರಾಷ್ಟ್ರಗಳಿವೆ. ಅಧ್ಯಕ್ಷರು ನೋಟ್ ಮಾಡ್ಕೊಳ್ಳಿ, ಅಧ್ಯಕ್ಷರು ಯಾರು ಕೇಳಿದ್ರೆ ಫತಿಹಾ ಬಿರೋಲ್, ಫತಿಹಾ ಬಿರೋಲ್ ಇದರ ಅಧ್ಯಕ್ಷರು. ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾ OCA ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಸರಿಯಾದ ಉತ್ತರ, ಇದರ ಕೇಂದ್ರ ಕಚೇರಿ ಇರೋದು ಕುವೈತ್ ಸಿಟಿಯಲ್ಲಿ. ಕುವೈತ್ ಸಿಟಿ ಎಲ್ಲಿ ಕಂಡು ಬರುತ್ತೆ? ಕುವೈತ್ನಲ್ಲೇ ಕಂಡು ಬರುತ್ತೆ. ಕುವೈತ್ ದೇಶದ ಕುವೈತ್ ಸಿಟಿಯಲ್ಲಿ ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾ ಇದರ ಕೇಂದ್ರ ಕಚೇರಿ ಇರುವಂಥದ್ದು. ಸ್ಥಾಪನೆ ಆಗಿದ್ದು 16 ನವೆಂಬರ್ 1982ರಲ್ಲಿ ಸ್ಥಾಪನೆ ಆಯಿತು. ಅಧ್ಯಕ್ಷರು ರಣಧೀರ ಸಿಂಹ, ರಣಧೀರ ಸಿಂಹ ಇದರ ಅಧ್ಯಕ್ಷರು. ಸದಸ್ಯ ರಾಷ್ಟ್ರಗಳು 45. ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್, ವೆರಿ ಇಂಪಾರ್ಟೆಂಟ್, ICC. ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ನ ಕೇಂದ್ರ ಕಚೇರಿ ಇರುವ ಸ್ಥಳ ಯಾವುದು? ಸರಿಯಾದ ಉತ್ತರ, ಇದರ ಕೇಂದ್ರ ಕಚೇರಿ ದುಬೈನಲ್ಲಿ ಇರುವಂಥದ್ದು. UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ನ ದುಬೈನಲ್ಲಿ ICCಯ ಕೇಂದ್ರ ಕಚೇರಿ ಇದೆ. ICC ಬಗ್ಗೆ ಪ್ರಮುಖ ಅಂಶಗಳು: ಇದರ ಚೇರ್ಮನ್ ಅಧ್ಯಕ್ಷರು ಭಾರತದ ಜೈ ಶಾ, ICCಯ ಅಧ್ಯಕ್ಷರು ಜೈ ಶಾ. ಇದರ CEO ಸಂಜೋಗ ಗುಪ್ತಾ, ಇದರ CEO. ಇದರ ಸಿದ್ಧಾಂತ ಅಚ್ಚಾಯಿ ಕೆ ಲಿಯೆ ಕ್ರಿಕೆಟ್, ಅಂದರೆ ಒಳ್ಳೆಯದಕ್ಕೋಸ್ಕರ ಕ್ರಿಕೆಟ್ ಅಂತೇಳಿ. ಸದಸ್ಯ ದೇಶಗಳು 108. ಇದರ ಹಳೆಯ ಹೆಸರು ನೋಟ್ ಮಾಡ್ಕೊಳ್ಳಿ, ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ನ ಹಳೆಯ ಹೆಸರು ಇತ್ತು ಒಂದು, ಏನು ಕೇಳಿದ್ರೆ ಇಂಪೀರಿಯಲ್ ಕ್ರಿಕೆಟ್ ಸಮ್ಮೇಳನ ಅಂತೇಳಿ. ಇಂಪೀರಿಯಲ್ ಕ್ರಿಕೆಟ್ ಸಮ್ಮೇಳನ ಅಂತೇಳಿ ಇದರ ಓಲ್ಡ್ ನೇಮ್ ಇದ್ರದ್ದು. ಕಾಮನ್ವೆಲ್ತ್ ಗೇಮ್ಸ್ ಫೆಡರೇಷನ್, ಕಾಮನ್ವೆಲ್ತ್ ಗೇಮ್ಸ್ ಫೆಡರೇಷನ್ನ ಕೇಂದ್ರ ಕಚೇರಿಯಲ್ಲಿದೆ. ಸರಿ ಉತ್ತರ, ಇದು ಲಂಡನ್ನಲ್ಲಿ ಇರುವಂಥದ್ದು, UK ಲಂಡನ್ನಲ್ಲಿ. ಇದು 1932ರಲ್ಲಿ ಶುರುವಾಯಿತು. ಇದರ ಅಧ್ಯಕ್ಷರು ಡೊನಾಲ್ಡ್ ರುಕೇರಿ, ಡೊನಾಲ್ಡ್ ರುಕೇರಿ ಇದರ ಅಧ್ಯಕ್ಷರು. ಸದಸ್ಯ ರಾಷ್ಟ್ರಗಳ ಸಂಖ್ಯೆ 74. ಇವು ಪ್ರಮುಖ ಅಂಶಗಳು. UNWTO, ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್, ಇದು ವರ್ಲ್ಡ್ ಟ್ರೇಡ್ ಅಲ್ಲ, ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್. ಸೊ ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಟೂರಿಸಂ ಆರ್ಗನೈಸೇಷನ್ನ ಕೇಂದ್ರ ಕಚೇರಿ ಎಲ್ಲಿದೆ ಕೇಳಿದ್ರೆ ಮ್ಯಾಡ್ರಿಡ್ನಲ್ಲಿ ಇರುವಂಥದ್ದು, ಸ್ಪೇನ್ ದೇಶದ ಮ್ಯಾಡ್ರಿಡ್ನಲ್ಲಿ. ಇದರ ಮಹಾಸಚಿವರು ಯಾರು ಕೇಳಿದ್ರೆ ಮಹಾಸಚಿವರು ಜೂರಬ್ ಪೊಲೋಲಿಕಶವಿಲಿ, ಜೂರಬ್ ಪೊಲೋಲಿಕಶವಿಲಿ ಅಂತೇಳಿ ಇದರ ಮಹಾಸಚಿವರು. ಸದಸ್ಯ ದೇಶಗಳು 159. ಭಾರತ ಸೇರಿದ್ದು 1975ರಲ್ಲಿ ಭಾರತ ಜಾಯ್ನ್ ಆಗಿರುವಂಥದ್ದು. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ NDB ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಸರಿಯಾದ ಉತ್ತರ, ಇದರ ಕೇಂದ್ರ ಕಚೇರಿ ಇರುವಂಥದ್ದು ಶಾಂಘೈನಲ್ಲಿ, ಚೀನಾ ದೇಶದ ಶಾಂಘೈನಲ್ಲಿ. ಇದರ ಸ್ಥಾಪನೆ ಆಗಿದ್ದು 2014ರಲ್ಲಿ, ಸ್ಥಾಪನೆ 2014. ಸಂಸ್ಥಾಪಕರು ಯಾರು ಕೇಳಿದ್ರೆ ಬ್ರಿಕ್ಸ್ ಇದನ್ನ ಸ್ಥಾಪನೆ ಮಾಡಿದ್ದು. ಸದಸ್ಯ ರಾಷ್ಟ್ರಗಳು 11. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ. ಈ ಪ್ರಶ್ನೆ ನಿಮಗೆ
ಒಪೆಕ್ ಇದರ ಕೇಂದ್ರ ಕಚೇರಿಯಲ್ಲಿದೆ. ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಇದರ ಕೇಂದ್ರ ಕಚೇರಿಯಲ್ಲಿದೆ. ಆಪ್ಷನ್ಸ್ ಈ ರೀತಿ ಇದೆ: ದುಬೈ, ವಿಯೆನ್ನಾ, ಪ್ಯಾರಿಸ್, ಲಂಡನ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಮುಂಬರುವಂತಹ ಪ್ರಮುಖ ಪರೀಕ್ಷೆಗಳು: ಟೀಚರ್ಸ್ ಅಪಾಯಿಂಟ್ಮೆಂಟ್ ಎಕ್ಸಾಮ್, HSTR, GPT, PSTR ಎಕ್ಸಾಮ್, SDA, FDA, ಹಾಗೆಯೇ PSI, PC ಈ ಎಕ್ಸಾಮ್ಗಳಿಗೋಸ್ಕರ ನಮ್ಮ ಚಾನಲಲ್ಲಿ ವಿಶೇಷವಾದ ಸರಣಿಗಳನ್ನು ಶುರು ಮಾಡಿದ್ದೀವಿ. ಈ ಸರಣಿಗಳಲ್ಲಿ ಇತಿಹಾಸ, ಭೂಗೋಳ, ಸಂವಿಧಾನ, ವಿಜ್ಞಾನ, ಅರ್ಥಶಾಸ್ತ್ರ. ಈ ಸರಣಿಗಳ ವಿಶೇಷತೆ ಏನು ಕೇಳಿದ್ರೆ, ಈ ಸರಣಿಗಳಲ್ಲಿ ನಾವು ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ನ ಸಾಲ್ವ್ ಮಾಡಿದ್ವಿ. ಇದರಲ್ಲೂ ವಿಶೇಷವಾಗಿ 6ರಿಂದ 12ನೇ ತರಗತಿವರೆಗಿನ ಗೌರ್ಮೆಂಟ್ ಬುಕ್ಸ್ನ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಸಾಲ್ವ್ ಮಾಡಿದ್ವಿ. ಹಾಗಾಗಿ ಆಲ್ಮೋಸ್ಟ್ ಪ್ರಶ್ನೆಗಳು ಈ ಒಂದು ಚಾಪ್ಟರ್ಗಳಲ್ಲಿ ಬರುತ್ತೆ ಮತ್ತು ಇದರ ವಿವರಣೆಯನ್ನು ಕೂಡ ಕೊಟ್ಟಿದ್ದೀವಿ. ಇನ್ನು 2025ರ ಕಂಪ್ಲೀಟ್ ಕರೆಂಟ್ ಅಫೇರ್ಸ್, ಕಂಪ್ಲೀಟ್ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಮತ್ತು ಟ್ರೆಂಡಿಂಗ್ ಟಾಪಿಕ್ಗಳ ಕರೆಂಟ್ ಅಫೇರ್ಸ್ ಕೂಡ ಲಭ್ಯ ಇದೆ. ಈ ಎಲ್ಲ ಸೆಷನ್ಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.